ಏಷ್ಯನ್ ಅಥ್ಲೆಟಿಕ್ಸ್ನಲ್ಲಿ ಡಬಲ್ ಸಿಲ್ವರ್. ಹಳಿಯಾಳ ತಾಲೂಕಿನ ಬೆಳವಟಗಿಯ ಶಿವಾಜಿಗೆ ದಾಂಡೇಲಿ ಬಿಜೆಪಿ ಘಟಕದಿಂದ ಸನ್ಮಾನ. ಹಳಿಯಾಳ ತಾಲೂಕಿನ ಬೆಳವಟಗಿ ಗ್ರಾಮದ ಪ್ರತಿಭಾವಂತ ಅಥ್ಲೆಟ್ ಶಿವಾಜಿ ಪರಶುರಾಮ್ ಮಾದಪ್ಪಗೌಡ ಅವರು ಚೀನಾದಲ್ಲಿ ನಡೆದ ಅಂಡರ್ 23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 2 ಬೆಳ್ಳಿ ಪದಕಗಳನ್ನು ಗೆದ್ದು ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಅವರ ಈ ಐತಿಹಾಸಿಕ ಸಾಧನೆಯನ್ನು ಗುರುತಿಸಿ ಇಂದು ಮಂಗಳವಾರ ಸಂಜೆ 5:30 ಗಂಟೆ ಸುಮಾರಿಗೆ ದಾಂಡೇಲಿ ಮಂಡಳದ ಬಿಜೆಪಿ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹೆಮ್ಮೆಯಿಂದ ಹಾರಿಸಿದ ಶಿವಾಜಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೆಸರನ್ನು ಜಾಗತಿಕ ಮಟ್ಟದಲ್ಲಿ ಬೆಳಗಿಸಿದ್ದಾರೆ. ಅಂಡರ್ 23 ವಿಭಾಗದಲ್ಲಿ 2 ವಿಭಿನ್ನ ಸ್ಪರ್ಧೆಗಳಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ಅವರು ತಮ್ಮ ಪರಿಶ್ರಮ ಮತ್ತು ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುದಿವಂತಗೌಡ ಪಾಟೀಲ್ ಅವರು, ಶಿವಾಜಿ ಅವರ ಸಾಧನೆ ಗ್ರಾಮೀಣ ಪ್ರದೇಶದ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿ ಕ್ರೀಡೆಗೆ ಅಗತ್ಯವಿರುವ ಎಲ್ಲ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಮಂಡಳದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಟೋಸೂರ್, ಬಿಜೆಪಿ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್, ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ರೋಷನ್ ನೇತ್ರಾವಳಿ, ಪಕ್ಷದ ಮುಖಂಡರಾದ ಪ್ರಶಾಂತ್ ಬಸವರ್ತೆಕರ್, ಚೆನ್ನಬಸಪ್ಪ ಮುರುಗೋಡ್, ಈರಯ್ಯ ಸಾಲಿಮಠ್, ಸವಿತಾ ಮಾಲ್ವಿ ಹಾಗೂ ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ದಾಂಡೇಲಿಯಿಂದ ಬಂದು ಇಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಲ್ಲಿ ನಮ್ಮ ಊರಿನ ಹಿರಿಯರು ಮತ್ತು ನಮ್ಮ ಕುಟುಂಬದವರು ಇದ್ದೀರಾ, ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಾಧನೆನ ಗುರುತಿಸ್ತಾ ಇದ್ದೀರಾ, ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮನೆಗೆ ಬಂದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಾ. ಯಾಕಂದರೆ ಈ ಸನ್ಮಾನಗಳು ಅಥವಾ ಇದು ನಾನು ಪಡ್ಕೊಳ್ಬೇಕಂದ್ರೆ 6 ವರ್ಷ ಕಠಿಣ ಶ್ರಮ ಪಟ್ಟಿದ್ದೀನಿ. ಈ 6 ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅದಕ್ಕೆ ನನ್ನ ಫ್ಯಾಮಿಲಿ ಅಥವಾ ಯಾರ್ಯಾರು ಸಪೋರ್ಟ್ ಮಾಡಿದಾರಲ್ಲ, ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಾಲೂಕಿನ ಮಕ್ಕಳಿಗೆ ಹೇಳೋದೇನೆಂದರೆ, ಚಟಗಳು ಇವಾಗ ಚಿಕ್ಕ ಮಕ್ಕಳಿದ್ದಾಗಲೇ ನೀವು ಚಟಗಳು ಸ್ಟಾರ್ಟ್ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಜೀವನ ಅನ್ನೋದು ಚಿಕ್ಕದು, ನೀವು ಅಂದ್ಕೊಂಡಷ್ಟಂತೂ ಚಿಕ್ಕದಂತಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಇವತ್ತಿದ್ದು ನಾಳೆ ಇರಲ್ಲ. ಮತ್ತು ಇವತ್ತು ಏನಿದೆಯಲ್ಲ, ಸಾಧನೆ ಮಾಡಬೇಕಂತ ನಮ್ಗೆ ಅವಕಾಶ ಏನು ಸಿಕ್ಕಿದೆಯಲ್ಲ, ಇವತ್ತೇ ಅದನ್ನು ಮಾಡಿ ತೀರಿಸಬೇಕು. ಯಾಕಂದರೆ ಮುಂದೆ ನಮ್ಗೆ ಅವಕಾಶಗಳು ಸಿಗ್ತವೋ ಇರೋ ಗೊತ್ತಿಲ್ಲ. ಅವಕಾಶಗಳು ಅಥವಾ ಮತ್ತು ನಮಗೆ ಸವಲತ್ತುಗಳು ತುಂಬ ಕಡಿಮೆ ಇದ್ದಾವೆ. ಆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊಳ್ರಿ. ಅಥವಾ ನಿಮ್ಮದೇ ಆದಂಥ ಊರುಗಳಲ್ಲಿ, ಸ್ಕೂಲ್ಗಳಲ್ಲಿ ಅಥವಾ ಯಾವುದೇ ಊರಲ್ಲಿ ಹೋಗಿ ನೀವು ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ ಮಾಡ್ತಾರೆ, ಎಲ್ಲ ಫೀಲ್ಡಲ್ಲೂ ಎಲ್ಲರಿಗೂ ತುಂಬ ಅವಕಾಶಗಳಿದ್ದಾವೆ. ಆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊರಿ. ಒಂದೇ ಸರಿ ಆ ಅವಕಾಶಗಳಿಂದ ನೀವು ವಂಚಿತರಾದ ಮೇಲೆ ಮತ್ತೆ ನಿಮಗೆ ಆ ಅವಕಾಶಗಳು ಸಿಗೋದಿಲ್ಲ. ಮತ್ತು ಈ ದುಶ್ಚಟಗಳಿಂದ ದೂರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಚಟಗಳು ನಿಮ್ಮ ಜೀವನ ಹಾಳು ಮಾಡ್ತದೆ. ಇನ್ ಫ್ಯೂಚರಲ್ಲಿ ನೀವು ಏನೇ ಮಾಡೋಕ್ಕೋದ್ರೂ ಈ ಚಟಗಳಿಂದ ನಿಮ್ಮ ಹೆಸರು ಬರ್ತದೆ ಹೊರತು ಆ ಚಟಗಳು ಇಲ್ಲದೇ ನೀವು ಹೆಸರು ಮಾಡಿರಿ ಅಂತ ಹೇಳ್ತೀನಿ. ಇಷ್ಟೇ ನನ್ನ ಮಾತು.